ಓಂ ಶಾಂತಿ. ಆಧ್ಯಾತ್ಮಿಕತೆಯ ಪರಿಣಾಮ ಸಂತುಷ್ಟತೆ, ಜೀವನದಲ್ಲಿ ಸಂಪೂರ್ಣವಾದ ಸಂತೃಪ್ತಿ. ಯಾಕೆ? ಸಂತುಷ್ಟತೆಯ ಆಧಾರ ಸಂಪೂರ್ಣ ಪ್ರಾಪ್ತಿಗಳು, ಅಸಂತುಷ್ಟತೆ ಅಪ್ರಾಪ್ತಿಯ ಚಿಹ್ನೆ ಅಂದಾಗ ರಾಜಯೋಗದ ಧ್ಯಾನ ಆಧ್ಯಾತ್ಮಿಕತೆಯ ಒಂದು ಭಾಗ ಅಂದಾಗ ಜ್ಞಾನ ಹಾಗೂ ಧ್ಯಾನ ಎಲ್ಲ ದೈವಿ ಗುಣಗಳೇನಿದೆ ಅದು ನಮ್ಮ ಜೀವನದಲ್ಲಿ ಅಪಾರವಾದಂತಹ ಒಂದು ಆಂತರಿಕ ಸಂಪತ್ತು, ದ ರಿಚ್ನೆಸ್ ಏನಿದೆ ಅದನ್ನು ತರೋ ಕಾರಣ ನಮಗೆ ಸ್ಥೂಲ ಪ್ರಾಪ್ತಿಗಳು ಸ್ವತಃ ಸಹಜವಾಗಿ ಆಗ್ತಾ ಹೋಗುತ್ತೆ. ಯಾಕೆಂದರೆ ಎಲ್ಲಿ ಜ್ಞಾನದ ಸಂಪತ್ತಿದೆಯೋ ಅದು ಸ್ಥೂಲ ಸಂಪತ್ತಿನ ಒಂದು ಜನನಿ ಅಂತ ಹೇಳ್ತಾರೆ. ಎಲ್ಲಿ ಜ್ಞಾನದ ಸಂಪತ್ತಿದೆ ಅಲ್ಲಿ ಸ್ಥೂಲ ಧನ ದಾಸಿಯಾಗಿ ಬರುತ್ತೆ ಅಂತಕ್ಕಂಥ ಮಾತನ್ನು ಶಾಸ್ತ್ರಗಳನ್ನು ಹೇಳ್ಕೊಂಡು ಬಂದಿದೆ. ಅಂದಾಗ ನಮ್ಮ ಜೀವನದಲ್ಲಿ ಸಂತೃಪ್ತಿ ಅನ್ನೋದು ಒಂದು ಬಹುದೊಡ್ಡ ಸಂಪತ್ತು. ಎಲ್ಲದೂ ಇದೆ, ಏನೋ ಕೊರತೆ, ಎಲ್ಲದೂ ಇದೆ, ಆರೋಗ್ಯ ಚೆನ್ನಾಗಿಲ್ಲ, ಊಟನೇ ಮಾಡೋಕ್ಕಾಗಲ್ಲ, ಕೊರತೆ, ಬೇಜಾರು, ಅವ್ರು ಸಂತುಷ್ಟ ಇರೋಕ್ಕಾಗಲ್ಲ. ಹಾಗೆ ಇನ್ನು ಭಿನ್ನ ಸಂಬಂಧಗಳು ಎಲ್ಲದೂ ಇದೆ, ಸಂಬಂಧ ಚೆನ್ನಾಗಿಲ್ಲ, ದುಃಖಿ ಆಗಿಬಿಡ್ತಾರೆ, ಅಲ್ಲಿ ಸಂತೃಪ್ತಿ ಬರೋಕ್ಕೆ ಸಾಧ್ಯ ಇಲ್ಲ. ಹಂಗೆ ಭಿನ್ನ ಭಿನ್ನ ಪರಿಸ್ಥಿತಿಗಳ ಕಾರಣ ಮಾನವ ಸಮಯ ಸಮಯದಲ್ಲಿ ಅಸಂತುಷ್ಟ, ಅತೃಪ್ತನಾಗಿ ದುಃಖಿ, ಅಶಾಂತಿಯಾಗೋದನ್ನು ನಾವೆಲ್ಲರೂ ನೋಡ್ತಾನೆ ಇದ್ದೀವಿ. ಸಮಾಜದಲ್ಲಿ ಈಗಂತೂ ವರ್ತಮಾನದಲ್ಲಿ ಬರೀ ನಮ್ಮ ದೇಶ ಅಷ್ಟೇ ಅಲ್ಲ, ವಿಶ್ವದಾದ್ಯಂತ ಎಷ್ಟೇ ಮಾನವ ಇಡೀ 5 ತತ್ವಗಳನ್ನು, ಸಮಯವನ್ನು ತನ್ನ ಕೈಯಲ್ಲಿ ಇಟ್ಕೊಂಡಿದ್ರೂ ಸಹ ಜೀವನದಲ್ಲಿ ನಾನೇನು ಅನ್ನೋ ಒಗಟನ್ನು ಬಿಡಿಸದೆ ನನ್ನ ಶಕ್ತಿಗಳೇನು ಅದರ ಆಧಾರದ ಮೇಲೆ ಸಂಪೂರ್ಣ ತೃಪ್ತನಾಗಿ ಬದುಕೋದೇನಿದೆ, ಈ ಒಳಗಿನ ಸಂಪತ್ತನ್ನು ಬೆಳೆಸ್ಕೊಳ್ಳೋದ್ರಲ್ಲಿ ಅಸಫಲನಾಗಿದ್ದಾನೆ ಅಂದರೆ ನಾನು ಭವಿಷ್ಯ ತಪ್ಪಾಗಲಾರೆ. ಯಾಕೆಂದರೆ ಚಿಕ್ಕದ್ರಿಂದ ಹಿಡಿದು ಎಲ್ಲ ಲೆವೆಲಲ್ಲಿ ಆ ಕೊರತೆಗಳನ್ನು ನಾವು ನೋಡ್ತಾ ಬಂದಿದ್ದೀವಿ. ಅಸಂತೃಪ್ತತೆ, ಅಸಂತುಷ್ಟತೆ. ಕಾರಣ ಏನಂತಂದರೆ ಜೀವನದಲ್ಲಿ ಸಂತುಷ್ಟತೆಯ ಆಧಾರ ಸಂತುಷ್ಟ, ಅಷ್ಟ ಶಕ್ತಿಗಳ ಒಂದು ಪ್ರಾಪ್ತಿಯೇ ಸಂಪೂರ್ಣ ಸಂತುಷ್ಟತೆಯ ಆಧಾರ. ರಾಜಯೋಗದ ಅಷ್ಟಶಕ್ತಿಗಳಂತೇಳಿ, ಸಿದ್ಧಿಗಳಂತೇಳಿ, ಯಾವ ಶಕ್ತಿಗಳು ಸಿದ್ಧಿಗಳು ಪರಿಸ್ಥಿತಿ ಸಮಸ್ಯೆಗಳು ವಿಘ್ನಗಳು ಏನೇ ಇರಲಿ ಜೀವನದಲ್ಲಿ ಅದು ಎಲ್ಲದರಲ್ಲಿ ಎಲ್ಲವನ್ನು ನೋಡ್ತಾ ಎಲ್ಲದರ ಮಧ್ಯದಲ್ಲಿ ಇದ್ದೂ ಸಫಲನಾಗ್ತಕ್ಕಂಥ ಶಕ್ತಿಯನ್ನು ತಗೊಂಡು ಬರುತ್ತೆ. ಹೇಗೆ ಅಂತಂದರೆ ನಿಮಗೆ ಪ್ರಶ್ನೆ ಬರ್ಬೋದು, ಹೆಂಗೆ ಬಂದ್ಬಿಡುತ್ತೆ? ಯಾಕೆಂದರೆ ಈ ಅಷ್ಟಶಕ್ತಿಗಳು ಏನಂತಂದರೆ ಒಂದು ಸಹನ ಶಕ್ತಿ. ಹೇಗೆ ಸಹನೆಯಲ್ಲಿ ಈಗ ಒಂದು ಮರಕ್ಕೆ ಕಲ್ಲು ಹೊಡೆದಾಗ ಆ ಮರ ವಾಪಸ್ ಕಲ್ಲನ್ನು ಕೊಡಲ್ಲ ಆ ಮಗುಗೆ, ಅಥವಾ ಯಾರು ಹೊಡಿತಾರೋ ಅವ್ರಿಗೆ, ಅಲ್ಲಿ ರಿಟರ್ನ್ ಹಣ್ಣನ್ನು ಕೊಡುತ್ತೆ. ಅಂದರೆ ಪ್ರಕೃತಿಯಲ್ಲಿನೂ ಟಿಟ್ ಫಾರ್ ಟ್ಯಾಟ್ ಇಲ್ಲ. ನೀನಿದು ಮಾಡ್ತೀಯ ನೋಡ್ಕೊ ನಾನೇನು ಮಾಡ್ತೀನಿ ಅದಿಲ್ಲ. ಅದು ರಿಟರ್ನ್ ನಮಗೆ ಒಳ್ಳೆಯದನ್ನೇ ಬಯಸುತ್ತೆ. ಅಂದರೆ ಅದು ನಾವು ಮಾನವರ ನಿಜಿ ಗುಣ, ನಿಜಿ ಶಕ್ತಿ. ಅದು ಯಾರೇನೇ ಮಾಡಲಿ, ಆದರೆ
ನಾನು ಅವರಿಗೆ ರಿಟರ್ನ್ ಒಳ್ಳೇದು ಮಾಡಬೇಕಂತಕ್ಕಂಥ ಭಾವನೆ ಯಾವಾಗ ನಾವು ಕರ್ಮ ಫಿಲಾಸಫಿ ಅಂತ ತಿಳ್ಕೊಳ್ತೀವಿ. ಯಾವುದೇ ನಮ್ಮ ಮುಂದೆ ಪರಿಸ್ಥಿತಿ ಬಂದಾಗ ಆ ಪರಿಸ್ಥಿತಿಯ ಹಿಂದೆ ಕರ್ಮದ ಕಾರಣ ಇದೆ. ಯಾರೇ ಬಂದು ನನಗೆ ಹೆಚ್ಚು ಕಡಿಮೆ ಮಾಡ್ತಿದ್ದಾರೆ, ಪಕ್ಕದವ್ರಿಗೆ ಮಾಡ್ತಿಲ್ಲಲ್ಲ, ಅಂದರೆ ನನಗೆ ಅವ್ರ ಜೊತೆ ಇರ್ತಕ್ಕಂಥ ಕರ್ಮದ ಸಾಲ ಮುಗೀತಿದೆ. ಇದು ನಮಗೆ ಅರ್ಥ ಆಗಿದ್ದರೆ ನಮಗೆ ಬೇಜಾರಾಗಲ್ಲ. ಯಾರಿಗಾದರೂ ಸಾಲ ತಗೊಂಡು ಈ ಸಾಲ ತೀರಿಸಿದ್ರೆ ಖುಷಿಯಾಗ್ಬಿಡುತ್ತೆ. ಹಾಗೇನೆ ಪ್ರತಿ ಪರಿಸ್ಥಿತಿಯಲ್ಲಿ ನಮಗೆ ಕರ್ಮದ ಕಾರಣಗಳು, ಇದು ತುಂಬ ವಿಶಾಲವಾದ ಸಬ್ಜೆಕ್ಟು, ಆದ್ರೂ ಕರ್ಮದ ಕಾರಣಗಳು ಅರ್ಥ ಆದಾಗ, ಅಥವಾ ಪರಿಸ್ಥಿತಿಗಳು ಸಮಸ್ಯೆಗಳು ಯಾಕೆ ಬರುತ್ತೆ ಅಂದರೆ ನನ್ನಲ್ಲಿ ಯಾವುದೋ ಗುಣಶಕ್ತಿಗಳ ಕೊರತೆ ಇದ್ದರೆ ಅದನ್ನು ತುಂಬಲಿಕ್ಕೆ ಬರುತ್ತೆ ಪರಿಸ್ಥಿತಿಗಳು. ಸೊ ಆ ಶಕ್ತಿಯನ್ನು ತುಂಬಿಕೊಳ್ತಾ ಪ್ರತಿ ಪರಿಸ್ಥಿತಿ ಸಮಸ್ಯೆಯಲ್ಲಿ ಪಾಠವನ್ನು ತಗೊಳ್ತಾ ನಾವು ಮುಂದುವರೆದಾಗೆ ನಾವು ಭವಿಷ್ಯದಲ್ಲಿ ಬರ್ತಕ್ಕಂಥ ಪರಿಸ್ಥಿತಿ ಸಮಸ್ಯೆಗಳಲ್ಲಿ ಫೇಲ್ ಆಗೋಕ್ಕೆ ಹೋಗಲ್ಲ. ಇದು ನಾವು ಪರಿಸ್ಥಿತಿಗಳಿಂದ ನಾನು ಏನಾದರೂ ತಗೋಬೇಕು ಅನ್ನೋ ಒಂದು ಲಕ್ಷ್ಯ ಇದ್ದಾಗ, ತಾಳ್ಮೆ ಸಹನಶೀಲನಾಗಿದ್ದಾಗ, ನಾವು ಸಂಬಂಧಗಳಲ್ಲಿ ಯಾರು ಹೇಗೆ ಇದ್ರೂ ನಾವು ಅವ್ರ ಪ್ರತಿ ಹೆಚ್ಚು ಕಡಿಮೆ ಆಗಲ್ಲ. ಅಂದರೆ ಇದು ಸಂಬಂಧಗಳ ಸಫಲತೆಯ ಆಧಾರ ತಾಳ್ಮೆ ಸಹನಶೀಲತೆ. ಅದರ ಜೊತೆಗೆ ನಮ್ಮಲ್ಲಿ ಎಲ್ಲರ ಮಧ್ಯದಲ್ಲಿದ್ದು ಅಳವಡಿಸ್ಕೊಳ್ತಕ್ಕಂಥ ಶಕ್ತಿ ಬೇಕು. ಅಳವಡಿಸ್ಕೊಳ್ಳೋ ಶಕ್ತಿನೂ ಹೆಂಗಿರ್ಬೇಕಂದ್ರೆ ಸಾಗರದಷ್ಟಿರಬೇಕು. ಸಾಗರದಲ್ಲಿ ನೀವು ಎಷ್ಟು ದೊಡ್ಡ ಕಿಚಡ ಹಾಕಿ, ಎಷ್ಟು ದೊಡ್ಡ ಕಲ್ಲು ಹಾಕಿ, ಸ್ವಲ್ಪ ಸೆಕೆಂಡ್ಸಲ್ಲಿ ಅದು ಮಾಯ ಆಗ್ಬಿಡುತ್ತೆ, ಗೊತ್ತೇ ಆಗಲ್ಲ. ಎಷ್ಟು ದೊಡ್ಡ ಕಸ ಹಾಕಿದ್ರು ಅದೇನು ಮಾಡುತ್ತೆ, ಎಷ್ಟು ತೊಗೊಳ್ಬೇಕೋ ತೊಗೊಂಡ್ಬಿಡುತ್ತೆ, ಬಾಕಿ ಎಲ್ಲ ಅಲೆಯಿಂದ ತೊಗೊಂಡ್ಬಂದು ಆಚೆ ಹಾಕ್ಬಿಡುತ್ತೆ. ಹಾಗೆ ನಮ್ಮಲ್ಲಿ ರಾಜಯೋಗ ಧ್ಯಾನದಿಂದ ಶಕ್ತಿಗಳು ಅಳವಡಿಸ್ಕೊಳ್ತಕ್ಕಂಥ ಶಕ್ತಿ ಏನು ಬರುತ್ತೆ, ನಾವು ಎಲ್ಲರನ್ನ ಅಳವಡಿಸ್ಕೊಳ್ಬೇಕು. ಒಳ್ಳೆಯವರನ್ನೇ ನಾನು ಅಳವಡಿಸ್ಕೋತೀನಿ, ಕೆಟ್ಟವರೆಲ್ಲ ಬೇಡ, ಇಲ್ಲಿ ಸರಿ ಇಲ್ಲ ಅನ್ನೋ ಥರ ಇಲ್ಲ. ಯಾರೇನೇ ಇರಲಿ, ಪ್ರತಿಯೊಂದು ಆತ್ಮನ ಪ್ರತಿ ನಮ್ಮ ಶುಭ ಭಾವ, ಹಾಗೆ ಹೀಗೆ ಇದ್ದರೆ ಅಲ್ಲಿ ದಯಾಭಾವ, ಅವರ ಕಲ್ಯಾಣದ ಭಾವ, ಅವರನ್ನು ಪರಿವರ್ತನೆ ಮಾಡೋ ಭಾವ, ಅವ್ರ ಪರಿವರ್ತನೆಗಳಿಗೆ ಶಕ್ತಿಯ ಸಂಯೋಗದ ಭಾವ, ಈ ಭಾವನೆಗಳು ನಮ್ಮ ಜೀವನದಲ್ಲಿ ಇದ್ದಾಗ ಅವ್ರು ಏನಿದ್ರೂ ನಾನು ಅಳವಡಿಸ್ಕೋತಾ ಇದ್ದೀನಿ, ನಾನು ಸಾಧನೆ ಮಾಡ್ತಿದ್ದೀನಿ ಅನ್ಸೋದೇ ಇಲ್ಲ ನಿಮಗೆ. ಅದು ಆಟೋಮೆಟಿಕ್ ಡ್ರಾಮಾ ಸೀನನ್ನು ಹೆಂಗೆ ನೋಡ್ತಾ ಹೋಗ್ತೀವಿ, ಆ ರೀತಿ ಎಲ್ಲವನ್ನ ನೋಡ್ತಾ ನಾವು ಸಾಕ್ಷಿಯಾಗಿ ಇರಲಿಕ್ಕೆ ಈ ಅಳವಡಿಸ್ಕೊಳ್ತಕ್ಕಂಥ ಶಕ್ತಿ ಅದು ಬಹಳಷ್ಟು ಉಪಯೋಗಕ್ಕೆ ಬರುತ್ತೆ. ಎಂತಹ ತರಹದ ನೆಗೆಟಿವಿಟಿ ಏನೇ ಬರಲಿ, ಹೆಚ್ಚು ಕಡಿಮೆಗಳು ಬರಲಿ, ಅದನ್ನು ತುಂಬಿದ ಕೂಡ ಹೆಂಗೆ ತುಳ್ಕಲ್ಲಲ್ಲ ಹಾಗೆ ಸಂಪೂರ್ಣವಾಗಿ ನೀವು ಒಳಗಡೆ ಅಲುಗಾಡೋಕ್ಕೆ ಹೋಗಲ್ಲ. ಮೂರನೇ ಮಾತು ಏನಂತಂದರೆ ಜೀವನದಲ್ಲಿ ಬಹಳ ಮಹತ್ವಪೂರ್ಣ ಶಕ್ತಿ ಸಿದ್ಧಿ ಏನಂದರೆ ಪರಿಶೀಲನಾ ಶಕ್ತಿ ಬೇಕು. ಜೀವನದಲ್ಲಿ ಸಂಬಂಧಗಳಲ್ಲಿ ಪ್ರತಿಯೊಬ್ಬರ ಗುಣಗಳ, ಅವರ ಸಂಸ್ಕಾರ ಪರಿಶೀಲನೆ, ಅವ್ರ ವ್ಯಕ್ತಿತ್ವದ ಪರಿಶೀಲನೆ ನಮಗೆ ಸ್ಪಷ್ಟವಾಗಿ ಇಲ್ಲದ್ರೆ ನಾವೆಂದೂ ಯಾರಿಂದ ಮೋಸ ಹೋಗಕ್ಕೆ ಹೋಗಲ್ಲ. ಈಗೆಲ್ಲ ಜನ ಗೋಮುಖ ವ್ಯಾಘ್ರ ಇದ್ದಾಗೆ ಹೊರಗೊಂಥರ ಇರ್ತಾರೆ, ಒಳಗೊಂಥರ ಇರ್ತಾರೆ. ಅನೇಕರು ಮೋಸ ಹೋಗ್ಬಿಡ್ತಾರೆ. ಮೊಬೈಲಲ್ಲೂ ದಿನನಿತ್ಯ 2 ಜನ ಮೋಸ ಮಾಡ್ತಾರೆ. ಯಾಕೆಂದರೆ ಪರಿಶೀಲನೆ ಇಲ್ಲ, ಅದಕ್ಕೆ ತಕ್ಕಂಥ ಜ್ಞಾನ ಅರಿವಿಲ್ಲ, ಯಾವ ಕಾರಣ ಹೆಚ್ಚು ಕಡಿಮೆಗಳಾಗ್ತಿದೆ. ಸೊ ಇದೆಲ್ಲ ಸಮಾಪ್ತಿ ಆಗುತ್ತೆ ಪರಿಶೀಲನೆಗೆ. ಯಾಕೆ ಪರಿಶೀಲನಾ ಶಕ್ತಿ ಬರುತ್ತೆ ಅಂದರೆ, ಹೆಂಗೆ ನೀರು ತುಂಬ ತಿಳಿಯಾಗಿ ಶುದ್ಧವಾಗಿದ್ದರೆ ಕೆಳಗಡೆ ಏನಿದೆ ಗೊತ್ತಾಗ್ಬಿಡುತ್ತೆ, ಹಾಗೆ ರಾಜಯೋಗದ ಧ್ಯಾನ ನಮ್ಮ ಮನಸ್ಸು ಬುದ್ಧಿ ಸಂಸ್ಕಾರಗಳ ಸಂಪೂರ್ಣವಾದಂಥ ಶುದ್ಧತೆ, ಅದರಲ್ಲಿ ಸ್ಥಿರತೆ ತರೋ ಕಾರಣ. ಈಗ ನೀರ ಶುದ್ಧವಾಗಿದ್ರೂ ಅಲಗಾಡ್ತಿದ್ರೆ ಕಾಣಲ್ಲ ಕೆಳಗಡೆ, ಅದು ತಿಳಿಯಾಗಿ ನಿಂತಿದ್ರೆ ಮಾತ್ರ ಕಾಣುತ್ತೆ. ಹಾಗೆ ನಮ್ಮ ಮನಸ್ಸಿನ ಸ್ಥಿರತೆ, ಏಕಾಗ್ರತೆ ಏನಿದೆ, ಆ ಸ್ವಚ್ಛತೆ ಏನಿದೆ, ಧ್ಯಾನದ ಜ್ಞಾನದ ಪ್ರಭಾವದಿಂದ ಅದರಲ್ಲಿ ನಮಗೆ ಪರಿಶೀಲನಾ ಶಕ್ತಿ ಹಂಗೆ ಬರುತ್ತೆ. ಒಂದು ಸಂಬಂಧಗಳಲ್ಲಿ ಸಫಲರಾಗ್ತೀವಿ, ಮೋಸ ಹೋಗಲ್ಲ. ಇನ್ನೊಂದು ಸಮಸ್ಯೆಗಳಲ್ಲಿ ಈ ಪರಿಶೀಲನೆ ಏನಿದೆ ನಮಗೆ ಇದು ಚೆನ್ನಾಗಿ ಅರ್ಥ ಆಗಿಬಿಟ್ರೆ ಆಮೇಲೆ ನೆಕ್ಸ್ಟ್ ಏನು ನಿರ್ಣಯ ಶಕ್ತಿ ಇದೆ, ನನಗೇನು ಮಾಡಬೇಕು ಮಾಡಕೂಡ್ದು ಅಂತಕ್ಕಂಥ ಪರಿಶೀಲನೆಯ ಜೊತೆಗೆ ನಿರ್ಣಯ ಸ್ವತಃ ಬರುತ್ತೆ. ಸೊ ಅದರಿಂದ ಪರಿಶೀಲನಾ ಶಕ್ತಿ ನಂತರ ನಿರ್ಣಯ ಶಕ್ತಿ. ಜೀವನದಲ್ಲಿ ಪರಿಶೀಲನೆಯ ನಂತರ ತಗೊಳ್ಳೋ ನಿರ್ಣಯಗಳು ಅದ್ಭುತವಾದ ಪರಿಣಾಮ ನಮ್ಮ ಜೀವನದ ಮೇಲೆ, ನಮ್ಮ ಕಾರ್ಯಗಳ ವ್ಯವಹಾರಗಳ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಕೆಲವು ಸಾರಿ ಅಚಾತುರ್ಯಗಳೇನಾಗುತ್ತೆ ಅಂದರೆ ಇಮಿಡಿಯೇಟ್ ಹೇಸ್ಟಿ ಡಿಸಿಷನ್ಸ್ ತೊಗೊಂಡ್ಬಿಡ್ತಾರೆ. ಕೆಲವರೆಲ್ಲ ಪ್ರಾಣ ತಗೊಳ್ಳೋದ್ರಲ್ಲೇ ಎಷ್ಟು ಡಿಸಿಷನ್ಸ್ ತೊಗೊಂಡ್ಬಿಡ್ತಾರೆ, ಬರೀ ವ್ಯವಹಾರದಲ್ಲ. ಆಮೇಲೆ
ಏನು ಪ್ರಯೋಜನ ಇಲ್ಲ. ಅದು ಗಾದೆ ಇದೆ ನೋಡಿ, ಕೋಪದಲ್ಲಿ ಮೂಗು ಕಟ್ ಮಾಡ್ಕೊಂಡ್ಬಿಟ್ರೆ ವಾಪಸ್ ಮೂಗು ಸೇರ್ಸೋಕ್ಕಾಗಲ್ಲ ಅಂತ. ಹಾಗೆ ನಮ್ಮ ಜೀವನದಲ್ಲಿ ನಿರ್ಣಯಗಳನ್ನು ಮಾಡುವಾಗ ನೀವು ಪೂರ ಮನಸ್ಸನ್ನು ಆ ಕ್ಷಣದಲ್ಲಿ ನಿರ್ಣಯ ತಗೊಳ್ಬೇಡಿ. ಈಗಲ್ಲಪ್ಪ ಸಮಯ ಅವ್ರು ಎಷ್ಟೇ ಏನು ಹೇಳಿದ್ರು ನಂತರ ವಿಚಾರ ಮಾಡಿ ಹೇಳ್ತೀನಿ. ಹಂಗೆ ನೀವು ನಿಮ್ಮ ಮನಸ್ಸು ಗಲ್ಬೆಯಲ್ಲಿದೆ ಅಂದರೆ ಪೋಸ್ಟ್ಪೋನ್ ಮಾಡಿ. ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋ ಗೊಂದಲ ಇತ್ತಂದರೆ ತಕ್ಷಣ ಯಾವ ನಿರ್ಣಯ ತಗೊಳಕ್ಕೆ ಹೋಗಬೇಡಿ. ಯಾವ ಪರಿಸ್ಥಿತಿಗಳಲ್ಲಿನೂ ಯಾವ ನಿರ್ಣಯ ತಕ್ಷಣ ತಗೊಳಕ್ಕೆ ಹೋಗಬೇಡಿ. ಅಲ್ಲಿ ಮನಸ್ಸನ್ನು ಪ್ರಶಾಂತವಾಗಿಡ್ತಾ ಎಲ್ಲ ಪರಿಶೀಲನೆ ಮಾಡಿದ ನಂತರ ಸಮಸ್ಯೆ ಏನು, ಸಂದರ್ಭ ಏನು, ಪರಿಸ್ಥಿತಿಗಳ ಜೊತೆ ವ್ಯಕ್ತಿಗಳು ಯಾರು ಕನೆಕ್ಟೆಡ್ ಇದ್ದಾರೆ, ಅವ್ರ ಮನೋಭಾವಗಳೇನು, ಇದೆಲ್ಲವನ್ನು ಅರ್ಥ ಮಾಡಿಕೊಂಡ ನಂತರ ನೀವು ನಿರ್ಣಯ ಕೊಡಿ. ಆಗ ನಿಮ್ಮ ನಿರ್ಣಯ ತುಂಬ ಒಳ್ಳೆಯ ಫಲಗಳನ್ನು ಕೊಡ್ತದೆ. ಜೊತೆಗೆ ಇನ್ನೊಂದು ಶಕ್ತಿ ಏನಪ್ಪ ಅಂತಂದರೆ ನಿರ್ಣಯದ ನಂತರ ಎದುರಿಸ್ತಕ್ಕಂಥ ಶಕ್ತಿ. ಜೀವನದಲ್ಲಿ ಅಂತಹ ಸಮಸ್ಯೆಗಳು ಬರ್ತದೆ, ಬರೀ ನಿರ್ಣಯ ತಗೊಂಡ್ರೆ ಕೆಲಸ ಆಗಲ್ಲ. ನಿಮ್ಮ ನಿರ್ಣಯಗಳು ರೈಟು ಇರ್ಬೋದು, ಬಟ್ ಆದರೆ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಶಕ್ತಿ ಏನಿದೆ, ಸಂಬಂಧಗಳನ್ನು ಎದುರಿಸಕ್ಕೆ ಹೋಗಬಾರ್ದು. ನೀನೇನು ನಾನೇನು ನಿಂತ್ಕೊಳ್ಳೋಂಗಿಲ್ಲ. ಆದರೆ ಸಂಬಂಧಗಳಲ್ಲಿ ಎಷ್ಟು ಸ್ನೇಹನೋ ಶುಭ ಭಾವನೆನೋ ಅವರಿಂದನೇ ಬಂದಿರ್ಬೋದು ಪರಿಸ್ಥಿತಿ, ಬಟ್ ಅದನ್ನು ಜ್ಞಾನಯುಕ್ತವಾಗಿ ಶಕ್ತಿಯುಕ್ತವಾಗಿ ಸಮಾಧಾನವಾಗಿ ಆ ಪರಿಸ್ಥಿತಿಗಳನ್ನು ಎದುರಿಸ್ತಕ್ಕಂಥ ಶಕ್ತಿ ನಮಗೆ ಬೇಕು. ಸಾವಿನಂತಹ ಪರಿಸ್ಥಿತಿಗಳನ್ನು ಎದುರಿಸಲಿಕ್ಕೆ ರಾಜಯೋಗದ ಧ್ಯಾನ ತುಂಬ ದೊಡ್ಡ ತಾಕತ್ತು ಕೊಡುತ್ತೆ. ಯಾಕೆಂದರೆ ನಮಗೆ ಗೊತ್ತಿದೆ, ನಾನು ಆತ್ಮ ಸಾಯಿಲ್ಲ, ವಸ್ತ್ರದ ಬದಲಾವಣೆಯೇ ಮರಣ ಅಂತಕ್ಕಂಥದ್ದು ಗೊತ್ತಿದೆ. ಜನಗಳಿಗೆ ಜಾಸ್ತಿ ಭಯ ಮೃತ್ಯು ಭಯ. ಅದಕ್ಕೆ ಆ ಭಯದಿಂದನೂ ಮುಕ್ತರಾಗ್ಬಿಡ್ತೀವಿ. ಅಂತಹ ಎದುರಿಸ್ತಕ್ಕಂಥ ಶಕ್ತಿ ನಮ್ಮ ಜೊತೆ ಬರುತ್ತೆ. ಇನ್ನೊಂದು ಏನಂದರೆ, ರಾಜಯೋಗದ ಧ್ಯಾನದಿಂದ ನಿಮಗೆ ಆ ಹೆದರಿಕೆನೂ ಬೇಡ, ಆಯುಷ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆಂದರೆ ನಮ್ಮ ಶ್ವಾಸಗಳು ಅದು ಲಾಜಿಕಲಿ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ, ಹೆಂಗೆ ಧ್ಯಾನ ಒಂದು ಆಯುಷನ್ನು ಜಾಸ್ತಿ ಮಾಡುತ್ತೆ ಅಂಥೇಳಿ. ಅದರಿಂದ ನಮಗೆ ಎದುರಿಸ್ತಕ್ಕಂಥ ಶಕ್ತಿಯ ಜೊತೆ ಇನ್ನೆರಡು ವಿಶೇಷವಾದ ಶಕ್ತಿಗಳೇನಂತಂದರೆ ಪವರ್ ಟು ವಿತ್ಡ್ರಾ. ಆಮೆ ಒಂದು ಚಿಕ್ಕ ಪ್ರಾಣಿ ಇರ್ಬೋದು, ಬಟ್ ಆದರೆ ಅದರಲ್ಲಿ ಬಹುದೊಡ್ಡ ಗುಣ ಏನಪ್ಪ ಅಂತಂದರೆ, ಎದುರುಗಡೆ ಏನಾದರೂ ಬರ್ತಾ ಇದ್ದರೆ ಮೊದಲೇ ಇದು ತನ್ನ ಇಂದ್ರಿಯಗಳನ್ನು ಒಳಗೆ ಹಾಕ್ಕೊಂಡ್ಬಿಟ್ಟು ಕಲ್ ಥರ ಕುತ್ಕೊಂಡ್ಬಿಡುತ್ತೆ. ನೀವು ಮೇಲೆ ಎತ್ತಿ ದೊಡ್ಡ ಬಂಡೆ ಹಾಕಿದ್ರೂ ಅದಕ್ಕೇನು ಆಗಲ್ಲ. ಹಂಗೆ ನಾವು ಮಾನವರು ಅತಿ ಬುದ್ಧಿವಂತರು, ಬಟ್ ಪರಿಸ್ಥಿತಿ ಸಮಯ ಬಂದಾಗ ನಾವು ಮರ್ತೋಗ್ಬಿಡ್ತೀವಿ ಏನು ಮಾಡೋದು ಅಂತ ಹೇಳ್ಬಿಟ್ಟು. ತಕ್ಷಣ ನಾವು ನೋಡೋದ್ರಲ್ಲಿ, ಕೇಳೋದ್ರಲ್ಲಿ, ಮಾತಾಡೋದ್ರಲ್ಲಿ, ತಿನ್ನೋದ್ರಲ್ಲಿ ಇಂದ್ರಿಯಗಳ ಸೂಕ್ಷ್ಮ ಏರುಪೇರೇನಿದೆ ಅದರಿಂದ ವಿತ್ಡ್ರಾ ಆಗ್ತಾ 1 ಸೆಕೆಂಡ್ ವಿತ್ಡ್ರಾಯಿಂಗ್ ಫ್ರಮ್ ದ ಬಾಡಿ. ಅಂದರೆ ನಮ್ಮನ್ನು ನಾವು ದೇಹದಿಂದ ಭಿನ್ನ ಅಶರೀರಿ ವಿದೇಹಿ ಸ್ಥಿತಿಯ ಅನುಭವ ಮಾಡೋದ್ರಿಂದ ಹೊರಗಿನ ಪರಿಸ್ಥಿತಿಗಳ ಪ್ರಭಾವ ನಮಗೆ ಬರಲ್ಲ. ಇದರಿಂದ ನಮ್ಮ ಶಕ್ತಿಗಳ ಉಳಿತಾಯ, ನಮ್ಮ ಗುಣಗಳ, ನಮ್ಮ ಶ್ವಾಸಗಳ ಉಳಿತಾಯ ಆಗುತ್ತೆ. ಯಾವುದರಿಂದ ನಾವು ಎಲ್ಲ ಪರಿಸ್ಥಿತಿಗಳಲ್ಲಿ ಪಾರಾಗೋದು ಸಹಜ ಆಗುತ್ತೆ. ಇನ್ನೊಂದು ಮುಖ್ಯವಾದ ಶಕ್ತಿ ಅಂದರೆ ಯಾವಾಗಲೂ ಟು ಬಿ ಎವರೆಡಿ ಆ್ಯಂಡ್ ಟು ಪ್ಯಾಕಪ್. ಈ ಕೆಲವು ಸಾರಿ ಕೆಲಸಗಳು ಮಾಡುವಾಗ ನಾವು ಅಷ್ಟು ವಿಸ್ತಾರದಲ್ಲಿ ಬಂದ್ಬಿಡ್ತೀವಿ. ಕೆಲವರು ಸಂಬಂಧಗಳಲ್ಲಿ ಮಾತಾಡುವಾಗಲೂ ಇಲ್ಲದೇ ಇರೋ ಸಮಾಚಾರ ವಿಸ್ತಾರಗಳಲ್ಲಿ ಬಂದ್ಬಿಡ್ತೀವಿ. ಆಮೇಲೆ ಅದೆಲ್ಲ ಮುಗ್ದಾದ ಮೇಲೆ ಮನೇಲಿ ಹೋಗಿ ಕೂತ್ಕೊಂಡ್ರೆ ಅದೇ ರೀಲ್ ಬರ್ತಾ ಇರುತ್ತೆ. ಇಲ್ಲಿನೂ ಟೈಮ್ ವೇಸ್ಟ್ ಆಗಿದ್ದಾಯಿತು, ಅಲ್ಲಿನೂ ಟೈಮ್ ವೇಸ್ಟ್ ಆಯಿತು. ಇದೆಲ್ಲ ಇರಲ್ಲ. ಸೊ ಜೀವನದಲ್ಲಿ ಅಷ್ಟ ಶಕ್ತಿಗಳ ಆಧಾರದ ಮೇಲೆ ನಾವು ಸದಾ ತೃಪ್ತ ಜೀವನ, ಸಫಲ ಜೀವನ, ನಿಸ್ಸಂಕಲ್ಪದ ಜೀವನ ಆ್ಯಂಡ್ ಸಂಪನ್ನ ಜೀವನ, ದ ರಿಚ್ನೆಸ್ ಅದು ಇರ್ತಾ ಮುಂದುವರಿಯೋದರಲ್ಲಿ, ವಿಜಯಿಗಳಾಗೋದ್ರಲ್ಲಿ ನಾವು ಸಫಲರಾಗ್ತೀವಿ, ಸಂತುಷ್ಟವಾಗಿರ್ತೀವಿ. ಇಷ್ಟನ್ನು ಹೇಳ್ತಾ ನೀವು ಈ ಸಂತುಷ್ಟತೆಯ ಗುಣವನ್ನು ಜೀವನದಲ್ಲಿ ತರಬೇಕಂತ ಕೇಳ್ಕೊಳ್ತಾ ನನ್ನ ಮಾತನಿಗೆ ವಿರಾಮ ಇಡ್ತೀನಿ. ಓಂ ಶಾಂತಿ. ಬಾರಿಸು ಕನ್ನಡ ಡಿಂಡಿಮವ, ದೂರದರ್ಶನ ಚಂದನ.
ಕನ್ನಡ ವಾಹಿನಿ.